ಎಲ್ಲಾ ಧರ್ಮ ಒಗ್ಗಟ್ಟಾಗಿ ವಾಲುತ್ತಿರುವಂತಹ ಈ ಸಂದರ್ಭದಲ್ಲಿ ಎನ್ಆರ್ಸಿ ತಂದಿದ್ದೀರಿ, ಸಿಎಎ ತಂದಿದ್ದೀರಿ, ಆದರೂ ಕೂಡ ಅದನ್ನು ಬಿಡಲಿಲ್ಲ. ನಮ್ಮ ವಕ್ಫ್ ಆಸ್ತಿಯ ಮೇಲೆ ನಮ್ಮ ಜೀವ ಇರುವವರೆಗೂ ನಾವು ಅದನ್ನು ಬಿಡುವುದು. ನಾವು ಯಾವುದೇ ಧರ್ಮಕ್ಕೆ ತೊಂದರೆ ಮಾಡಲಾರೆವು ಸಹೋದರರೇ. ಯಾವುದೇ ಜಾತಿಯವರೊಂದಿಗೆ ನಾವು ಯಾವುದೇ ಒಂದು ಉದ್ದೇಶವಾಗಿ ಮಾಡುತ್ತಿಲ್ಲ, ಪ್ರೀತಿಯಿಂದ ಮಾಡುತ್ತಿದ್ದೆ. ಕರ್ನಾಟಕದಲ್ಲಿರುವಂತಹ ವಿಲ್ಸನ್ ಮೇನರ್ ಹೋಟ್ಲು 1300 ಕೋಟಿಗಿಂತ ಮೇಲಿರುವಂತಹ, ಇನ್ನು ಸಾವಿರಾರು ಗಟ್ಟಲೆ ಆಸ್ತಿ ಹೊಂದಿರುವಂತಹ ಅಂಬಾನಿ ಅಂತ ದೆಹಲಿಯಲ್ಲಿರುವಂತಹ ಹಲವಾರು ಆಸ್ತಿಗಳು ಏನು ಇವರು 108A ಅಂತ ಏನು ಆಕ್ಟ್ ತಂದಿದ್ದಾರೆ, ಇದರಲ್ಲಿ ಅವರು ವಜಾ ಮಾಡಿಕೊಡ್ತಾರೆ. ನಮ್ಮ ಈ ಪ್ರತಿಭಟನೆ ಎಷ್ಟು ಶಾಂತಿಯುತವಾಗಿ ನಾವು ನಡೆದು ಬಂದಿದ್ದೇವೆ. ಈ ಶಾಂತಿಯನ್ನು ಈ ಭವ್ಯ ಭಾರತದಲ್ಲಿ ತೋರಿಸಿಕೊಟ್ಟಂತಹ, ಸೌಹಾರ್ದತೆಯನ್ನು ತೋರಿಸಿಕೊಟ್ಟಂತಹ ಇಸ್ಲಾಂ ಧರ್ಮವಾಗಿದೆ. ಯಾಕೆಂದರೆ ಪ್ರೀತಿಯ ಸಹೋದರರೇ, ಅಲ್ಲಾಹನ ರಸೂಲ್ ನಮ್ಮಲ್ಲಿ ಕಲಿಸಿಕೊಟ್ಟಂತಹ ಅಕ್ರಿಮ ಜಾರ ಕವಲು ಕಾನ ಕಾಫಿರ, ನನ್ನ ನೆರೆಹೊರೆಯವರು ಯಾವುದೇ ಧರ್ಮದವರಾಗಲಿ ಅವರನ್ನು ಪ್ರೀತಿಯಿಂದ ಕಾಣುವಂತ ಕಲಿಸಿಕೊಟ್ಟಂತಹ ಇಸ್ಲಾಂ ಧರ್ಮವಾಗಿದೆ. ಯಾಕೆ ಈ ಇಸ್ಲಾಂ ಧರ್ಮದೊಂದಿಗೆ ಈ ತರದ ನೀತಿಯನ್ನು ನೀವು ತೋರಿಸ್ತಾ ಇದ್ದೀರಿ? ನಿಮ್ಮ ಕಾನೂನನ್ನು ನೋಡ್ತಾ ಇದ್ದೀವಿ. ಯಾಕೆಂದರೆ ಪ್ರೀತಿಯ ಸಹೋದರ, ಇಂದು ನೋಡಿ ಕೇಂದ್ರ ಸರ್ಕಾರವು ನಮ್ಮ ಮುಂದೆ ಮಾಡಿದಂತಹ ಒಂದು ನೀತಿ ಯಾವುದೇ ಧರ್ಮಕ್ಕೆ ಇಲ್ಲ, ಇಸ್ಲಾಂ ಧರ್ಮಕ್ಕೆ ಮಾತ್ರ. ಇಲ್ಲಿ ಎಲ್ಲಾ ಧರ್ಮ ಒಗ್ಗಟ್ಟಾಗಿ ವಾಲುತ್ತಿರುವಂತಹ ಈ ಸಂದರ್ಭದಲ್ಲಿ ಎನ್ಆರ್ಸಿ ತಂದಿದ್ದೀರಿ, ಸಿಎಎ ತಂದಿದ್ದೀರಿ, ಆದರೂ ಕೂಡ ಅದನ್ನು ಬಿಡಲಿಲ್ಲ. ಆದರೂ ಮತ್ತೆಯೂ ತಂದಿದ್ದೀರಿ ತ್ರಿವಳಿ ತಲಾಕ್, ಮತ್ತೆಯೂ ನಮ್ಮ ಇಸ್ಲಾಮಿನ ಶರೀಯತ್ತಿಗೆ ವಿರುದ್ಧವಾಗಿ ಇದೀಗ ನೀವು ತಂದಿಟ್ಟಿದ್ದೀರಾ. ನಮ್ಮ ವಕ್ಫ್ ಆಸ್ತಿಯ ಮೇಲೆ ನಮ್ಮ ಜೀವ ಇರುವವರೆಗೂ ನಾವು ಅದನ್ನು ಬಿಡುವುದು. ಈ ಒಂದು ಚಿಕ್ಕ ಪ್ರತಿಭಟನೆ ಕೇಂದ್ರದಿಂದ ಇದೀಗ ಮೊನ್ನೆಯಷ್ಟೇ ರಾಷ್ಟ್ರವ್ಯಾಪಿ ಆಂದೋಲನವನ್ನು ನಾವು ತೊಡಗಿಸುತ್ತೇವೆ. ಇನ್ಶಾ ಅಲ್ಲಾ ನಾವು ಯಾವುದೇ ಧರ್ಮಕ್ಕೆ ತೊಂದರೆ ಮಾಡಲಾರೆವು ಸಹೋದರರೇ. ಯಾವುದೇ ಜಾತಿಯವರೊಂದಿಗೆ ನಾವು ಯಾವುದೇ ಒಂದು ಉದ್ದೇಶವಾಗಿ ಮಾಡುತ್ತಿಲ್ಲ, ಪ್ರೀತಿಯಿಂದ ಮಾಡುತ್ತಿದ್ದೇವೆ, ಸೌಹಾರ್ದತೆಯೊಂದಿಗೆ ಗೆಲ್ಲುತ್ತಿದ್ದೇವೆ. ಈ ಮಣ್ಣಿನಲ್ಲಿ ಎಲ್ಲರಿಗೂ ಹಕ್ಕಿದೆ. ಇಲ್ಲಿ ಯಾವುದೇ ಒಬ್ಬ ಸೌದಿ ಅರೇಬಿಯಾದಿಂದ ಬಂದಂತಹ ಮುಸಲ್ಮಾನರು ಇಂದು ಇಂಡಿಯಾ ರಾಷ್ಟ್ರದ ಮೇಲೆ ಗುಂಡಾಗುತ್ತೀರಿ ಎಂದರೆ ಮೊದಲನೇದಾಗಿ ಈ ಇಸ್ಲಾಮಿನ ನಾವು ನಿಲ್ಲುತ್ತೇವೆ ಎಂದು ಉಲಮಗಳು ಕರೆಬಿಟ್ಟಿದ್ದಾರೆ. ನಾವು ಆದ್ದರಿಂದ ನಮ್ಮ ಮಣ್ಣನ್ನು ಕಿತ್ತುಕೊಳ್ಳಲು ಬರಲಿರಿ. ಆದ್ದರಿಂದ ನಾವೆಲ್ಲರೂ ಒಂದಾಗಿ ಸಂತೋಷದಿಂದ ಮುಂದೆ ಜೀವಿಸಿದಂತೆ ಸೌಹಾರ್ದತೆಯಿಂದ ಬಾಳೋಣ ಅಂತ ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ಚಿಕ್ಕ ಮಾತುಗಳನ್ನು ನಾನು ವಿರಾಮ ಮಾಡುತ್ತಿದ್ದೇನೆ. ಅಲ್ಹಮ್ದುಲಿಲ್ಲಾಹ್, ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಏನು ಪೂರ್ವಜರಿಂದ ಬಂದಂತಹ ಆಸ್ತಿ ನಮ್ದು. ಈ ದೇಶವನ್ನು ಆಡಿರುವಂತಹ ಸುಮಾರು 800-900 ವರ್ಷಗಳು ಆಡಿರುವಂತಹ ಮೊಘಲ್ ರಾಜರು, ನಮ್ಮ ಪೂರ್ವಜರು ಕೊಟ್ಟಂತಹ ಏನು ಇದು ವಕ್ಫ್ ಆಸ್ತಿ ಇದೆ, ಈ ಆಸ್ತಿಯ ವಿರುದ್ಧ ಏನು ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಅಂದರೆ, ನಾವು ಈ ವಕ್ಫ್ ಬಿಲ್ಲನ್ನು ಬದಲಾವಣೆ ಮಾಡಿ ಜಾರಿ ಮಾಡಿ ಅರ್ಹರಿಗೆ ಏನು ಕೊಡ್ಬೋದು, ಬಡವರಿಗೆ ಮುಸಲ್ಮಾನರಿಗೆ ಅವರ ಹಕ್ಕನ್ನು ಕೊಡ್ತೀವಿ ಅಂತ ಇವರು ಹೇಳ್ತಾ ಇದ್ದಾರೆ. ಇವರು ತಂದಿರುವಂತಹ ಆಕ್ಟ್ ಅಲ್ಲಿ 108 ಏನಿದೆ, ಇದರಲ್ಲಿ ಇವರು ಏನು ಭಾರತ ಮತ್ತು ಪಾಕಿಸ್ತಾನ ಏನು ಡಿವೈಡ್ ಆಯಿತು 1947 ಒಳಗೆ, ಆವಾಗ ಪಾಕಿಸ್ತಾನಕ್ಕೆ ಹೋದಂತ ಹಲವಾರು ಶ್ರೀಮಂತರ ಸಾವಿರಾರು ಲಕ್ಷಗಟ್ಟಲೆ ಆಸ್ತಿ ಅದು ವಕ್ಫ್ ಪಾಲಾಯಿತು. ಇವರು ಏನು ಆ ವಕ್ಫ್ ಪಾಲಾಗಿರುವಂಥ ಆಸ್ತಿಯಲ್ಲಿ ಇವತ್ತು ಅಂಬಾನಿಗೆ ಸೇರಿರುವಂತಹ ಮನೆ ಆಗಿರ್ಬೋದು, ಕರ್ನಾಟಕದಲ್ಲಿರುವಂತಹ ವಿಲ್ಸನ್ ಮೇನರ್ ಹೋಟ್ಲು 1300 ಕೋಟಿಗಿಂತ ಮೇಲಿರುವಂತಹ, ಇನ್ನು ಸಾವಿರಾರು ಗಟ್ಟಲೆ ಆಸ್ತಿ ಹೊಂದಿರುವಂತಹ ಅಂಬಾನಿ ಅಂತ ದೆಹಲಿಯಲ್ಲಿರುವಂತಹ ಹಲವಾರು ಆಸ್ತಿಗಳು ಏನು ಇವರು 108A ಅಂತ ಏನು ಆಕ್ಟ್ ತಂದಿದ್ದಾರೆ, ಇದರಲ್ಲಿ ಅವರು ವಜಾ ಮಾಡಿಕೊಡ್ತಾರೆ. ಅದು ಭಾರತ ಸರ್ಕಾರಕ್ಕೆ ಆಗ್ತದೆ. ಇನ್ನು ಉಳಿದಿರುವಂತಹ ಏನು ಕರ್ನಾಟಕದಲ್ಲಿ ಕೊಟ್ಟಿರುವಂತಹ ಆಸ್ತಿ, ಹೆಚ್ಚು ಆಸ್ತಿಯನ್ನು ಕೊಟ್ಟಿರುವಂತಹ ಭಾರತದ ಮೊಟ್ಟ ಮೊದಲ ಸ್ವತಂತ್ರ ಸೇನಾನಿ ಆಗಿದ್ದಂತಹ ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ रहमतुल्लाह अलैह ಏನು ಈ ರಾಜ್ಯಕ್ಕೆ, ಈ ರಾಜ್ಯದ बड़वरिए बड़ा मुस्लिम वक्फ का एतबार है अगर वक्फ करेगा। अगर 1 साल से जिंदगी इस्लाम पे गुजार रहा है तो उस वक्फ का कोई एतबार नहीं। ये भी हुकूमत का जो बनाया हुआ कानून है, यकीनन ये भी इस्लामी शरीयत के खिलाफ है। और इतना ही नहीं, आप जरा सोचें कि इसके तरमीम के तहत एक तरमीम ये भी की गई है, अगर कोई जगह मुतनाज़ हो, इख्तलाफी हो, तो अब तक जो है स्टेट का सूबाई सतह का जो है चीफ जस्टिस पास किया करता था, फैसला दिया करता था, अब जो है जिला कमिश्नर देगा। तो मैं पूछना चाहता हूँ, जिला कमिश्नर जिसे कह देगा मस्जिद है वो मस्जिद है, और जिसे कह देगा मंदिर है वो मंदिर है, गोया
ताकि हमसे यह हक छीनने का एक रास्ता निकाला गया है। लिहाजा मैं कहना चाहूंगा इस वक्त तरमीमी बिल को वापस लिया जाए, यकीनन जो है हमारे हक में मुफीद नहीं है। और मैं यह भी कहना चाहूंगा कि ए लोगों, यकीनन ये वक्त तरमीमी बिल हमारे लिए जो है मजहबी आजादी के मुतरादिफ है। आप जानते हैं दफा 26 के तहत जो है खैराती और ज़काती वसूलों के तहत इदारे कायम किए जा सकते हैं और हम मुसलमान उसे चलाने का इख्तियार हिंदुस्तानी संविधान के तहत रखते हैं। लिहाजा मैं यही कहना चाहूंगा कि जो है इस वक्त तरमीमी बिल को वापस लिया जाए। जो आप हमें जो है कमजोरों के लिए और औरतों के लिए मुफीद बता रहे हैं, ये यकीनन हमारे लिए मुफीद नहीं बल्कि नुकसानदेह है। आप ये जानें कि वक्फ तरमीमी बिल जो है यकीनन हमारे पुरजों ने, हमारे बड़ों ने जो है इसको वक्फ ही इसलिए किया था कि सदका जारिया के तौर पर जो है अल्लाह के हवाले कर दिया जाए, अल्लाह की मिल्कियत के हवाले कर दिया जाए। तो ये यकीनन गरीबों यतीमों के लिए था ही, फिर ये ना